ಮೈ ಯೂಟ್ಯೂಬ್ ಚಾನಲ್. ಇದು ಗೌರಿ ಗಣೇಶದ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬದ ದಿವಸ ಅಂದ್ಕೊಂಡೆ, ಗೌರಿ ಹಬ್ಬದ ದಿವಸ ಎಲ್ಲ ಕ್ಲೀನಾಗಿ ವಿಡಿಯೋ ಮಾಡೋಣ ಅಂತ, ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ನಾನು ಹೇಗೆ ಪೂಜೆ ಮಾಡಿದೆ ಮತ್ತು ಏನು ಅಡುಗೆ ಮಾಡಿದೆ ಇದಷ್ಟೇ ನಾನು ತೋರ್ಸೋಕ್ಕಾಗಿದ್ದು. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಏಕೆಂದರೆ ಸುಮಾರು 1:30 ಆಗೋಯಿತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಸೊ ಇಷ್ಟ ಆಗಿತ್ತು ಗೌರಿ ಹಬ್ಬದ್ದು. ನೆಕ್ಸ್ಟ್ ಡೇ ಹಾಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಗಣೇಶ ಹಬ್ಬದ ವ್ಲಾಗ್. ಇದು ಅವತ್ತು ಬೆಳಗ್ಗೆನೇ ನಾವು ವರ್ಷವೂ ಅಷ್ಟೇ ನಮ್ಮ ಪತಿಯವ್ರ ಊರಿಗೆ ಹೋಗ್ತೀವಿ ನಾಗರ ಪೂಜೆ ಮಾಡ್ಕೊಂಬರೋಕ್ಕೆ ಅಂತ. 6:30ಗೆಲ್ಲ ಮನೆ ಬಿಟ್ವಿ, ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ. ಮಕ್ಕಳೆಲ್ಲ ಬೇಗ ಎಬ್ರಿಸಿದೆ. 3:30ಗೆ ನಮ್ಮ ತೇಜಿಗಂತೂ ತುಂಬ ನಿದ್ದೆ ಬರ್ತಾಯಿದೆ. ಸೊ ಉಪವಾಸ ಇರ್ತೀವಲ್ವ, ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಗೋದೇ ಬೇಡ, ಮಕ್ಕಳು ಉಪವಾಸ ಇರೋಕ್ಕಾಗಲ್ಲ ಪಾಪ, ನಾವಾದರೆ ಹೇಗೆ ಇದ್ಬಿಡ್ತೀವಿ ಅಂತಲೇ. ಹೋದ ವರ್ಷ ಸ್ವಲ್ಪ ಲೇಟಾಗಿತ್ತು, ಈ ವರ್ಷ ಸ್ವಲ್ಪ ಬೇಗನೆ ಹೋದ್ವಿ. ಇನ್ನೇನು ಊರಿಗೆ ತಲುಪಿದ್ವಿ. ಪತಿಯವರಮ್ಮ ಅದೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಅದನ್ನೆಲ್ಲ ಸಾಮಾನು ನಮಗೆ ಕೊಟ್ಟರು. ನೀವು ಹೋಗಿರಿ ನಾನು ಬರ್ತೀನಿ ಅಂತ. ನಾನು ಕೂಡ ಮನೆಯಿಂದ ತೊಗೊಂಬಂದಿದ್ದೆ ಪೂಜೆ ಸಾಮಾನು. ಇಡ್ಲಿ ಮಾಡೋಂಗೆ ನಿಮ್ಮ ಅಪ್ಪನ ಥರ ಹಿಂಗೆ ಹತ್ತಿದ್ದೆ ನೆಲಕ್ಕೆ ಎಲ್ಲಾನು ವಿಡಿಯೋ ಮಾಡ್ಕೊಂಬಿಡ. ಹೋಗ್ಬಿಟ್ರೆ ಅಲ್ವಾ ಅಲ್ಲಿಗೆ ಹೋಗೋದು. ಯೂಟ್ಯೂಬ್ ಬ್ಲಾಗರ್ ಇವರು. ದಾರಿ ಬರ ಬರ ಗೊತ್ತಾಯ್ತು. ಎಲ್ಲಿಂದ ಇದು ಮೋಟಿವೇಶನ್ ವಿಡಿಯೋ ಮಾಡ್ತಾನೆ ಅಷ್ಟೇ, ಮಿಕ್ಕಿದೆಲ್ಲ ನಾವೇ ಮಾಡೋದು. ಯೂಟ್ಯೂಬ್ ಅಲ್ಲಿ ಏನು ನಿಮ್ಮಿದು? ತೇಜು ಫ್ಯಾಮಿಲಿ. ತೇಜು ಮಂಜಣಿಯವರ ಮಗಳ ಚಿಕ್ಕದ್ ನೋಡ್ದಂಗೆ ಆತಾಯ್ತು ನನಗೆ. ಅವರು ಹಿಂಗೆ ಇದ್ದಿದ್ದು ಅವಾಗ. ಹೇಳ್ತಲ್ಲ ಹೋದ ಹೇಳಿ ಹೇಳುವ ಫಸ್ಟ್ ಸ್ಟಾರ್ಟಿಂಗ್ ಗಣೇಶ ಅಂತ ಅಲ್ವಾ. ಇಲ್ಲೈತೆ ನೋಡಿ ಕೊಡೆ ಕಲಲ್ಲಿ ನೆಕ್ಸ್ಟ್ ಎಲ್ಲ ಪ್ರಾಕ್ಟೀಸ್ ಯೋಗಿಂಗ್ ರಚಿತಾ. ನಾನು ಅಲ್ಲಿ ಬೆಂಗಳೂರಲ್ಲಿ ಒಟ್ಟ ಕಾರಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಮನೆ ತಗ ಬರೋರ್ಗು ನಿಂತಿರ್ತಾಳೆ ಕಾರಲ್ಲಿ, ಕೂತ್ಕೊಳ್ಳೋದಿಲ್ಲ. ಇಲ್ಲ ಅಂದ್ರೆ ಆ ಸನ್ ರೂಫ್ ತೆಗಿ, ಅಲ್ಲಿ ನಿಂತ್ಕೊಂತೀನಿ ನಿಂತಾಳೆ, ಅಲ್ಲಿ ನಿಂತ್ಕೊಂಡಾಳೆ, ಅಲ್ಲಿದ್ರೆ ಕೆಳಗಡೆ ನಿಂತ್ಕೊಂತಾಳೆ. ನಾನು ಅದಕ್ಕೆ ಹೇಳ್ಬಿಟ್ಟು ಸುಮ್ಮನೆ ಕಾರ್ ತಗೊಂಡು ಬಿಟ್ಬಿಟ್ಟು ಅದೊಂದು ಲಾರಿನೋ ಟ್ರ್ಯಾಕ್ಟರ್
ಅವಳು ತಂದಿರೋದು. ಓಕೆ ಬಾಯ್. ನಿನ್ಗೇನಪ್ಪ ಕುತ್ಕೊಳಕ್ ತಂದಿರೋದಾ? ನಿಮ್ಮಮ್ಮ ಹೇಳಿದ್ರು ನಾನು ನಿಮ್ದೊಂದು ಎಲೆ ಎತ್ಕೊಂಡ್ಬಿಟ್ಟಿದ್ದೆ. ಯಾರು ಕೊಟ್ಟಿರ್ಬೇಕಿವ್ರೆ? ಎಷ್ಟು ಜಾಸ್ತಿ ಹೋಗ್ತಾಯಿಲ್ಲ. ಅಡಿಕೆ ಇಲ್ಲ ನಾನು ಕೊಡ್ತೀನಿ. ನೋಡಿ ಇಲ್ಲ ಅಡಿಕೆ ಇದೇ ಬಿಡ್ರಿ ಅಡಿಕೆ ಅಡಿಕೆ ಇಲ್ಲ ಅದು ಸಾಕು. ಯಾರು ಇಲ್ಲಿ ಎಲ್ಲಿ ಹೋಗ್ತೀನಿ ನಿಂದ ಅಡಿಕೆ ಬೇಕಾ? ಇಲ್ಲ ಇದೆ ಬೇಕಾರೆ ಬೇಕಾ? ಇದೆ ಬೇಡ ಬಿಡವ. ಗಂಟೆ ಇಲ್ಲಿ ಗಾಳಿ ಕುಡಿಬೇಕಲ್ಲಪ್ಪ. ಬೆಳೆಸ್ಬೇಕು ನಾವು, ಮುರಿಬಾವು ತೆಗಿಬಾರ್ದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಆಕ್ಸಿಜನ್ ಅಂದ್ರೆ ಗೊತ್ತಿಲ್ಲ. ಗೊತ್ತಿದೆ ಅವನಿಗೆ, ಸುಮ್ಮನೆ ಅವ್ನು ಡೈವರ್ಸ್ ತರದೆ ಇವಾಗ ಅಲ್ಲಿ. ನೀನು ಯಾವ ಸ್ಟ್ಯಾಂಡರ್ಡ್? ಓ ನಿನ್ಗಿನ್ನ ಒಂದು ಸ್ವಲ್ಪ ಇದಲ್ವಾ, ಅವನಿಗಿನ್ನ ನೀನು ಸ್ವಲ್ಪ ಲೆವೆಲ್ ಮೇಲೆ. 2 ವರ್ಷ ರಜೆ ಹಾಕ್ಸ್ಬಿಟ್ಟಿದ್ದೀವಿ ಕೊರೋನಾದಲ್ಲಿ. ಅದಕ್ಕೆ ಅವನು ಇನ್ನೂ ಬೆಳೆದೇ ಇಲ್ಲ. ಕರೋನಾದಲ್ಲಿ ಅಲ್ಲೇ ಕೂತಾನೆ. ಇಲ್ಲ ಇಲ್ಲಿ ವಿದ್ಯಾರ್ಥಿಪುರದ ಇದೆ. ಅದೇ ಹೇಳಿದ್ದು ಅದೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಹೌದು, ಅದಕ್ಕೆ ಬೇಸಿಕ್ ಫಸ್ಟ್ ಇದೆಲ್ಲ ಅವ್ರದ್ದು ಅಲ್ಲಿ ಮೇನ್ ಏನಂದ್ರೆ ಇಂಡಿಯನ್ ಕಲ್ಚರ್ನೇ ಪ್ರಿಫರ್ ಮಾಡೋದು. ಅವ್ರು ಕಂಪಲ್ಸರಿ ಇವಾಗೇನೆ ಇದೆಲ್ಲ ಪ್ರೋಗ್ರಾಮ್ ಮಾಡಿದ್ರು, ಹೊರಗಡೆಯಿಂದ ಕಾಸ್ಟ್ಯೂಮ್ಸ್ ತಂದು ಹಾಕೋಂಗಿಲ್ಲ, ಮನೇಲಿರೋದ್ರಲ್ಲೇ ಕಾಸ್ಟ್ಯೂಮ್ ಮಾಡಬೇಕು. ಇವಾಗ ಇದು ಮಾಡೋ ನೀನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗೊತ್ತಿಲ್ಲ ಹಾಲ್ಟಾ ಗಣೇಶ? ಇಲ್ಲ ಹೊಡ್ತೀವಿ ನಾಳೆ ಸ್ಕೂಲಲ್ಲಿ ಮಕ್ಕಳದೇ ಒಂದೊಂದು ಶಿವಾಯ, ಅಲ್ಲಿದ್ಯಾ? ಶಿವಾಯ. ಇದು ವಾಸನೆ ಆರ್ತಾನೆ ಇಲ್ಲ ಅದು. ಎಲ್ಲರ ಕಾಯ ಎಲ್ಲರ ಕಾಯ ಮಹದೇವ, ನಿನ್ನಯ ತಾಯಿ ಪಾರ್ವತಿ ದೇವಿ, ಎಲ್ಲರ ಸಲಹೋ ಮಹಾದೇವಿ, ನಿನ್ನಯ ತಾಯಿ ಪಾರ್ವತಿ ದೇವಿ, ಮುದ್ದು ಗಣಪ ಬಾಲ ಗಣಪ, ನಮ್ಮನ್ನು ಕಾಯೋ ನಮ್ಮನ್ನು ಕಾಯೋ ನನ್ನಪ್ಪ. ಮುದ್ದು ಕೃಷ್ಣ ಮುರಳಿ ಸುರಿಂಗೆ ಕೃಷ್ಣ ಸುರಿಂಗೆ ಬಾಬಾ ಮುದ್ದು ಕೃಷ್ಣ ಮುರಳಿ ಮಾಡ್ರಿ ಬೇಗ. ರೋಷನ್ 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 ಈಗ ಸ್ಕೂಲಲ್ಲೆಲ್ಲ ಕೊಟ್ಟು ಗೋಪಿಕಾಲೋಲ ಹರೆ ಹರೆ ಮಾಧವ ಹರೆ ಗೋಪಿಕಾ. ನೋಡ್ದ ವಾಯ್ಸ್ ಹೆಂಗ್ ಗೊತ್ತೈತೆ? ಹೇಳ್ತಿಲ್ಲ ಕೃಷ್ಣ ನಟವರ ಕೃಷ್ಣ ಅಲ್ಲಪ್ಪಿ ನಿನ್ನಲ್ಲ ಅಲ್ಲಾಡು. ಯಾವಾಗ ಇಲ್ಲಿ ಬಾ ಚೋಟು 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 ಇಲ್ಲಿ ಬಾ. ಅಡ್ಮಿಟ್ ಮಾಡಿದ್ರಲ್ಲ ಅಲ್ಲೆಲ್ಲ ಹೋಗಿ ಬಂದು. ಗೌರಮ್ಮಂಗ ಒಂಚೂರು ಸಿಕ್ಕು ಏನು ಬೆಂಗಳೂರಲ್ಲಿ ಹುಡುಗರು ಅವೇ ಇಟ್ಕೊಂತಾರೆ. ಮಕ್ಕಳಿಗೆ ಇದು ಮಾಡ್ತಾರೆ. ಹೌದು, ದೊಡ್ಡವ್ರಿಗಿನ ಫಸ್ಟ್ ಮಕ್ಕಳಿಗೆ ಒಂದು ಪ್ರತಿ ಬೆಳಗಾಂ ಕಡೆ ಎಲ್ಲ ಅವ್ರಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬಿಟ್ಟು ಇದು ಮಾಡ್ತಾರೆ. ಏನು ಅಂತಾರಪ್ಪ ಅದನ್ನ, ಏನೋ ಒಂಥರ ಚೆನ್ನಾಗಿತ್ತು.
ಬೇಕಾ ಬೇವಿನ ಸೊಪ್ಪು ಅದು ಮೇಲ್ಗಡೆ ಇರೋದು ಬೇವಿನ ಸೊಪ್ಪು ಕೆಳಗಡೆ ಇರೋದು ರೋಜಿನ ಸೊಪ್ಪು ಕರೆಕ್ಟ್ ಅದೇನೋ ಬೇವಿನ ಸೊಪ್ಪು ಅಂತಾರಲ್ಲ ಸಿಪ್ಪೆ ಅಷ್ಟೇ ದಪ್ಪ ಬಾರ್ದು. ಯುಗಾದಿ ಒಳಗೆ ತಿನ್ನೋ ನಾವು ಇಲ್ಲ ತಾನೆ. ಹಾ ಯುಗಾದಿ ತಿನ್ನೋದಿದೆ. ಹಿಂಗಾಸಿಂಗ್ ಬರೋ ಟೀ ರೆಡಿ ಇರುತ್ತೆ. ಹಿಂಗಾಸಿಂಗ್ ಬರೋ ಟೀ ರೆಡಿ ಇರುತ್ತೆ. ಪೂಜೆ ಎಲ್ಲ ಮುಗೀತು. ಈಗ ಇನ್ನೇನು ಮನೆಗೆ ಹೊರಟ್ವಿ. ಆನ್ ದ ವೇ ಹೋಗಬೇಕಾದ್ರೆ ಹೊನ್ನೂಡಿಕೆಯಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸರಿ ತಿಂದಿದ್ದೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಹುಡುಗರಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ, ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ ಹಾಗಾಗಿ ಮುಂಚೆನೇ 2 ದಿವಸ ಮುಂಚೆನೇ ಹೇಳಿದರು ಅವರಪ್ಪ, ನಾನು ನಿಮ್ಗೆ ಇಡ್ಲಿ ಕೊಡಿಸ್ತೀನಪ್ಪ ಅಂತ ಅಂದ್ಬಿಟ್ಟು. ಸೊ ಅವ್ರಿಗಂತೂ ಫುಲ್ ಖುಷಿಯಾಗೋಯ್ತು. ಸೊ ಇಡ್ಲಿ ತಿನ್ನಕ್ಕೆ ಬಂದ್ವಿ. ಅಲ್ಲಿ ಪಲಾವ್ ನಾನು ತಿಂದೆ, ಇಡ್ಲಿ ನಾನು ತಿಂದಿಲ್ಲ. ನಮ್ಮ ಚೋಟಪ್ಪ ನಾನು ಉಪ್ಪಿಟ್ಟು ತಿಂತೀನಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ನನಗೆ ಬಿಟ್ಟ, ಅವನು ಇಡ್ಲಿ ತಿಂದ. ಅವನೇ ತಿಂತಾ ಇದ್ದಾನಲ್ಲ ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕಂಡೀಷನ್ ಆಗ್ತದೆ, ನಾನು ಜ್ಯೂಸ್ ಕುಡಿಬೇಕು, ನನಗೆ ಜ್ಯೂಸ್ ಕೊಡಿಸ್ಬೇಕು, ನಾನೇ ತಿಂತೀನಿ ಅಂತ. ಆಯ್ತಪ್ಪ, ಆ ಟೈಮಲ್ಲಿ ನಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ನಮಗೂ ಹೊಟ್ಟೆ ಹಸ್ತಿರುತ್ತೆ. ಸರಿಯಪ್ಪ ಆಯಿತು ತಿನ್ಕೋ ಅಂತ ನಾನು ಅಂತ ಹೇಳ್ಬಿಟ್ಟೆ. ಕೊನೆಗೆ ಮಾತಿಗೆ ಸಿಗಾಕೊಂಡ್ವಿ. ಅವ್ನು ಕೊಡಿಸೋರ್ಗೂ ಬಿಡಲ್ಲ. ಸೊ ನಾಟ್ ಬ್ಯಾಡ್ ನಾಟ್ ಗುಡ್ ಹಂಗಿತ್ತು. ಸದ್ಯ ಹೊಟ್ಟೆ ಹಸ್ದಾಗ ಅಷ್ಟಾದರೂ ಸಿಗ್ತಲ್ಲ ಅನ್ನೋ ಥರ. ನಮಗೀಗ ಹೋದ ವರ್ಷ ಇದೇ ಟೈಮಲ್ಲಿ ನಾವು 11 ಗಂಟೆ 11:15 ಬಂದು ನೋಡ್ತೀವಿ, ಹೋಟ್ಲು ಕ್ಲೋಸ್ ಆಗಿತ್ತು. ಇಲ್ಲೇ ಅಲ್ಲ, ಎಲ್ಲ ಕಡೆ ಹೋಟ್ಲು ಕ್ಲೋಸ್ ಆಗಿತ್ತು. ಸೊ ನಮಗೆಲ್ಲೋ ಒಂದು ಕಡೆ ಒಂದಿಷ್ಟು ಸಿಕ್ತು. ಲಾಸ್ಟು ವರ್ಷ ಅದು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಚೋಟಪ್ಪ ಇಲ್ಲಾಗಲೇ ಅವ್ರ ಅಪ್ಪನ ಹಿಡ್ಕೊಂಬಿಟ್ಟಿದ್ದಾನೆ, ಜ್ಯೂಸ್ ಕೊಡಿಸ್ಲೇಬೇಕು ಪಪ್ಪ ನೀನು ಅಂತ ಅಂದ್ಬಿಟ್ಟು. ಸರಿ ಅವ್ರ ಅಪ್ಪನ ತಲೆ ತಿಂತಿದ್ದ, ಅದು ಕೊಡಿಸು ಇದು ಕೊಡಿಸು ಅಂತ. ನಾನು ಹೋಗ್ಬಿಟ್ಟು ರೇಗಿದೆ, ಇಲ್ಲ ನೀನು ಇದೇ ತಗೋ ಅಂತ ಅಂದ್ಬಿಟ್ಟು. ಇಷ್ಟ ಆಗಿತ್ತು ನಮ್ಮ ಗಣೇಶ ಗೌರಿ ಹಬ್ಬದ ವ್ಲಾಗ್. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.